ಸ್ವಾಗತ. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹೊಂಬಳಗಟ್ಟಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ ಚಿಗಟೇರಿ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆ ಕ್ರೀಡಾಕೂಟ ನಡೆಯಿತು. ದೈಹಿಕ ಪರಿವೀಕ್ಷಕರಾದ ಕೆ ಷಣ್ಮುಖಪ್ಪ ಕ್ರೀಡಾ ಜ್ಯೋತಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮಕ್ಕಳು ದೈಹಿಕ ಸದೃಢರಾಗುತ್ತಾರೆ. ನಮ್ಮ ದೈಹಿಕ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಆಟವನ್ನು ಆಡಿಸಿ ಒಳ್ಳೆಯ ತೀರ್ಪು ನೀಡಬೇಕೆಂದು ಹೇಳಿದರು. ಕ್ರೀಡಾಕೂಟದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅಡವಿಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಿ ಅನುಷಾ ನಾಗರಾಜ್ ನೆರವೇರಿಸಿದರು. ವಿದ್ಯಾರ್ಥಿಗಳು ಅದ್ದೂರಿಯಾಗಿ ಉಪಾಧ್ಯಕ್ಷರಾದ ಕವಿತಾ ಬಸವರಾಜ್, ಟಿ ಕುಸುಮಾ ಮಂಜುನಾಥ್ ಪ್ರಾರ್ಥನೆ ಮಾಡಿದರು. ಬಸವರಾಜ ಸಂಗಪ್ಪನ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಗುಂಡು ಎಸೆಯುವ ಮೂಲಕ ಚಾಲನೆ ನೀಡಿ ಕ್ರೀಡೆಯು ಮಕ್ಕಳಲ್ಲಿ ಶಿಸ್ತು ಮೂಡಿಸುತ್ತೆ. ಇಂದಿನ ಮಕ್ಕಳು ಮೊಬೈಲ್ಗಳಿಂದ ದೂರವಿದ್ದು ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿದರೆ ದ್ವೇಷ, ವೈಷ, ಕೋಪವನ್ನು ದೂರ ಮಾಡುವ ಮೂಲಕ ಉತ್ತಮ ದೈಹಿಕ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬಹುದು ಎಂದರು. ಪ್ರತಿಜ್ಞಾ ವಿಧಿಯನ್ನು ದೇವೇಂದ್ರ ಗೌಡ ನಿವೃತ್ತ ಮುಖ್ಯ ಗುರುಗಳು ಮೈದೂರ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶರೀಫ್ ಮಕರಂಬಿ, ಜಿಲ್ಲಾ ಅಧ್ಯಕ್ಷರು ಕೆಎಸ್ ಜಿ ಮೇವ ವಿಜಯನಗರ ಹಾಗೂ ಆಯಾ ಶಿಕ್ಷಕರು, ಉರ್ದು ಶಾಲೆ ಮುಖ್ಯ ಶಿಕ್ಷಕಿ ಸಬಿಯಾ ಗುಲ್ಜಾರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಪಿಜಿ ದೇವರಾಜ್, ವಿಕ್ರಮ್ ಮೆಹಬೂಬ್ ಸಾಬ್, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು, ವಲಯ ಸಂಚಾಲಕರು ಎಂ ರಾಜಶೇಖರ್, ಮಂಜುನಾಥ್ ಪೂಜಾರ್, ಮೆಹಬೂಬ್ ಸಾಹೇಬ್ ಸದರ್, ಜಮತ್ ಹೊಂಬಳಗಟ್ಟಿ, ಮೆಹಬೂಬ್ ಮುತ್ತುವಲ್ಲಿ, ಪಂಚಾಯತಿ ಸಿಬ್ಬಂದಿಗಳಾದ ಬಸವರಾಜ್ ಪೂಜಾರ್, ಪವಿತ್ರ ಕೆ, ಗ್ರಾಮ ಪಂಚಾಯತಿ ಸದಸ್ಯರಾದ ಷಣ್ಮುಖಪ್ಪ, ಜಾಮಲ್, ಪ್ರಶಾಂತ್, ನಸರುಲ್ಲಾ, ಎಚ್ ಲಕ್ಷ್ಮಮ್ಮ, ಕೊಟ್ರೇಸಿ, ಫಕ್ಕೀರಪ್ಪ ಮುಖಂಡರು, ವಲಯ ಮಟ್ಟದ 14 ಹಳ್ಳಿಗಳ ವಿದ್ಯಾರ್ಥಿಗಳು, ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಜನಾರ್ದನ್ ರೆಡ್ಡಿ, ರಮೇಶ್ ಕೆ ಚಂದ್ರಮೌಳಿ, ಜಯಣ್ಣ ಪೂಜಾರ್, ಜ್ಯೋತ್ಯಪ್ಪ ಒಂಬಳಾಪುರ್, ತುಕೇಶಪ್ಪ ಬೆನ್ನಿಹಳ್ಳಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಎಲ್ಲಾ ಶಾಲೆಯ ದೈಹಿಕ ಶಿಕ್ಷಕರು, ಹೊಂಬಳಗಟ್ಟಿ ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.